ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋದು ಒಂದು ಅಸಾಧಾರಣ ಘಟನೆಯ ಬಗ್ಗೆ. ಪಾಕಿಸ್ತಾನ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಭಾರತದ ಕಡೆಗೆ ಹಾರಿಬಿಟ್ಟಿತ್ತು. ಅದು ದಿಲ್ಲಿಯ ಕಡೆಗೆ ಹೋಗುತ್ತಿತ್ತು ಅಂತ ಹೇಳಲಾಗಿದೆ. ಆದರೆ ಅದು ದಿಲ್ಲಿಯನ್ನು ತಲುಪಲೇ ಇಲ್ಲ. ಯಾಕೆ ಗೊತ್ತಾ? ಹರಿಯಾಣದ ಸಿರ್ಸಾದಲ್ಲಿ ನಿಂತಿದ್ದ ಭಾರತೀಯ ವಾಯುಪಡೆಯ ಒಂದು ತಂಡ ನಿಮಿಷಗಳಲ್ಲಿ ಆ ಕ್ಷಿಪಣಿಯನ್ನು ಆಕಾಶದಲ್ಲೇ ಹೊಡೆದು ಉರುಳಿಸಿತು. ಇದು ನಡೆದಿದ್ದು ಕಳೆದ ವರ್ಷ ಮೇ ತಿಂಗಳಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ. ಇಸ್ಲಾಮಿಕ್ ಉಗ್ರಗಾಮಿಗಳು ಪಹಲ್ಗಾಮ್ನಲ್ಲಿ ನಡೆಸಿದ ಭಯೋತ್ಪಾದಕ ದಾಳಿಯಲ್ಲಿ 26 ಅಮಾಯಕ ಭಾರತೀಯ ನಾಗರಿಕರು ಬಲಿಯಾದ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ನೇರ ಸೇನಾ ಕಾರ್ಯಾಚರಣೆಯನ್ನು ನಡೆಸಿತು. ಆ ಸಮಯದಲ್ಲಿ ಪಾಕಿಸ್ತಾನ ಈ ಕ್ಷಿಪಣಿಯನ್ನು ಉಡಾಯಿಸಿದ್ದು ಅದು ಫತಾಹ್ ಅಥವಾ ಶಾಹೀನ್ 2 ರಾಕೆಟ್ ಆಗಿರಬಹುದು ಎಂದು ತಿಳಿದು ಬಂದಿದೆ. ಈ ಇಂಟರ್ಸೆಪ್ಷನ್ ನಡೆಸಿದ್ದು ಯಾರು ಗೊತ್ತಾ? ಇದರ ಹಿಂದಿರೋದು ಏರ್ ಕಮೋಡೋರ್ ರೋಹಿತ್ ಕಪಿಲ್ ಮತ್ತು ಅವರ ತಂಡ. ಸಿರ್ಸಾದ 45ನೇ ವಿಂಗ್ನ ಏರ್ ಆಫೀಸರ್ ಕಮಾಂಡಿಂಗ್ ಆಗಿರುವ ಇವರು ಕ್ಷಿಪಣಿ ಪತ್ತೆಯಾದ ತಕ್ಷಣ ತಂಡವನ್ನು ಅಲರ್ಟ್ ಮಾಡಿ ಅತ್ಯಂತ ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಂಡರು. ಮೇ 10ರಂದು ಸಿರ್ಸಾ ಆಕಾಶದಲ್ಲಿ ಆ ಕ್ಷಿಪಣಿ ನಾಶವಾಗಿ ಬಿತ್ತು. ಆ ಅವಶೇಷಗಳ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಆ ಸಮಯದಲ್ಲಿ ತುಂಬ ಹರಡಿಕೊಂಡಿತ್ತು. ಆದರೆ ಇದರ ಹಿಂದಿರೋ ಕತೆ ಆಗ ಯಾರಿಗೂ ಗೊತ್ತಿರಲಿಲ್ಲ. ಆಗಸ್ಟ್ 14ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏರ್ ಕಮೋಡೋರ್ ಕಪಿಲ್ ಅವರಿಗೆ ಯುದ್ಧ ಸೇವಾ ಮೆಡಲ್ ನೀಡಿ ಗೌರವಿಸಿದರು. 1998ರಲ್ಲಿ ವಾಯುಪಡೆ ಸೇರಿದ ಇವರು ಸು-30 MKI ಯುದ್ಧ ವಿಮಾನದ ಪೈಲಟ್ ಮತ್ತು ಕ್ವಾಲಿಫೈಡ್ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಕೂಡ ಆಗಿದ್ದಾರೆ. ಸರಿ, ಈಗ ನೋಡೋಣ ಈ ಕ್ಷಿಪಣಿಯನ್ನು ನಾಶ ಮಾಡಿದ ಆಯುಧ ಯಾವುದು? ಅದೇ ಬರಾಕ್ 8. ಬರಾಕ್ ಅಂದರೆ ಹಿಬ್ರೂ ಭಾಷೆಯಲ್ಲಿ ಮಿಂಚು ಅಂತ ಅರ್ಥ. ಈ ಸಿಸ್ಟಮನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಭಾರತದ DRDO ಸಂಸ್ಥೆ ಜೊತೆಯಾಗಿ ಅಭಿವೃದ್ಧಿಪಡಿಸಿದೆ. ಶತ್ರುವಿನ ವಿಮಾನ, ಹೆಲಿಕಾಪ್ಟರ್, ಡ್ರೋನ್, ಆಂಟಿಶಿಪ್ ಮಿಸೈಲ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಎಲ್ಲವನ್ನು ನಾಶ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ರೇಂಜ್ ಎಷ್ಟು? ಸಾಮಾನ್ಯ ವೇರಿಯಂಟ್ 70ರಿಂದ 100 ಕಿಲೋಮೀಟರ್ವರೆಗೆ ಟಾರ್ಗೆಟ್ ಹೊಡೆಯಬಲ್ಲದು. ಎಕ್ಸ್ಟೆಂಡೆಡ್ ರೇಂಜ್ ವೇರಿಯಂಟ್ ಅಂದರೆ 150 ಕಿಲೋಮೀಟರ್ವರೆಗೂ ತಲುಪಬಲ್ಲದು. ಈ ಕ್ಷಿಪಣಿ ಸರಿಸುಮಾರು ಮ್ಯಾಕ್ 2ರ ವೇಗದಲ್ಲಿ ಹಾರುತ್ತದೆ, ಅಂದರೆ ಶಬ್ದದ ವೇಗದ 2 ಪಟ್ಟು. ಇದರಿಂದ ಬರುವ ಯಾವ ಕ್ಷಿಪಣಿಯನ್ನು ಮಧ್ಯದಲ್ಲೇ ತಡೆಯಬಹುದು. 360 ಡಿಗ್ರಿ ರಕ್ಷಣೆ ಮತ್ತು ಸ್ಮಾರ್ಟ್ ಗೈಡೆನ್ಸ್. ಬರಾಕ್ 8 ಸಿಸ್ಟಮ್ನಲ್ಲಿ ಮಲ್ಟಿ ಫಂಕ್ಷನ್ ಸರ್ವಿಲೆನ್ಸ್ ಆ್ಯಂಡ್ ಥ್ರೆಟ್ ಅಲರ್ಟ್ ರೆಡಾರ್ ಇದೆ. ಇದು 360 ಡಿಗ್ರಿ ಕವರೇಜನ್ನು ಕೊಡುತ್ತದೆ. ಯಾವ ಕಡೆಯಿಂದ ಬೆದರಿಕೆ ಬಂದರೂ ತಕ್ಷಣ ಪತ್ತೆ ಮಾಡುತ್ತದೆ. ಮಿಸೈಲ್ ಗೈಡೆನ್ಸ್ಗಾಗಿ RF ಸೀಕರ್ ಮತ್ತು 2-ವೇ ಡೇಟಾ ಲಿಂಕನ್ನು ಬಳಸಲಾಗುತ್ತದೆ. ಅಂದರೆ ಮಿಸೈಲ್ ಹಾರುತ್ತಿರುವಾಗಲೂ ಅದಕ್ಕೆ ಅಪ್ಡೇಟನ್ನು ಕೊಡಬಹುದು. ಟಾರ್ಗೆಟ್ ಬದಲಾದರೂ ಅದು ಹಿಂಬಾಲಿಸಿ ಹೊಡೆಯುತ್ತದೆ. ವರ್ಟಿಕಲ್ ಲಾಂಚ್ ಸಿಸ್ಟಮ್ ಇರೋದ್ರಿಂದ ಯಾವ ದಿಕ್ಕಿಗೂ ತಕ್ಷಣ ಉಡಾಯಿಸಬಹುದು. ಯಾವ ರೀತಿಯ ಹವಾಮಾನದಲ್ಲೂ ಕೂಡ ಕೆಲಸ ಮಾಡುತ್ತದೆ. ವೇರಿಯಂಟ್ಗಳು. ಬರಾಕ್ 8 3 ರೂಪಗಳಲ್ಲಿ ಬರುತ್ತದೆ. ನೌಕಾಪಡೆಗಾಗಿ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ LRSAM ವೇರಿಯಂಟ್ ಇದೆ. ನೆಲದ ಮೇಲಿನ ನಿಯೋಜನೆಗಾಗಿ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ MRSAM ವೇರಿಯಂಟ್ ಇದೆ. ಮತ್ತು ಮೂರನೆಯದು ಬರಾಕ್ MX ಕಾನ್ಫಿಗರೇಷನ್
ಸಿರ್ಸಾದಲ್ಲಿ ಬಳಸಿದ್ದು MR-SAM ವೇರಿಯಂಟ್, ಭಾರತದ ಸುದರ್ಶನ ಚಕ್ರ ಕಾರ್ಯಕ್ರಮ. ಈ ಯಶಸ್ಸು ಭಾರತ ಸರ್ಕಾರಕ್ಕೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನೇ ಕೊಟ್ಟಿದೆ. ಈಗ ಸರ್ಕಾರ ಸುದರ್ಶನ ಕಾರ್ಯಕ್ರಮದ ಅಡಿ ಇನ್ನಷ್ಟು ಶಕ್ತಿಶಾಲಿಯಾದ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ನೆಟ್ವರ್ಕ್ ಅನ್ನು ನಿರ್ಮಿಸುತ್ತಿದೆ. ಇದರಲ್ಲಿ ರಷ್ಯಾದ S-400 ಬರಾಕ್ 8 MR-SAM ಮತ್ತು ಸ್ವದೇಶಿ ಪ್ರಾಜೆಕ್ಟ್ ಕುಶಾ ಇಂಟರ್ಸೆಪ್ಟರ್ ಅನ್ನು ಒಟ್ಟಿಗೆ ಜೋಡಿಸಲಾಗುವುದು. 3 ಹಂತದ ರಕ್ಷಣೆ, ಯಾವ ಕ್ಷಿಪಣಿಯೂ ಒಳಗೆ ಬರಲು ಸಾಧ್ಯವಾಗದಂತೆ. ಸ್ನೇಹಿತರೆ, ಇದು ಕೇವಲ ಒಂದು ಕ್ಷಿಪಣಿ ಹೊಡೆದ ಕತೆ ಅಲ್ಲ. ಭಾರತ ಇಂದು ಎಷ್ಟು ಸಿದ್ಧವಾಗಿದೆ, ನಮ್ಮ ವಾಯುಪಡೆ ಎಷ್ಟು ಚಾಣಾಕ್ಷವಾಗಿ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆಯಾಗಿದೆ. ದಿಲ್ಲಿ ಕಡೆ ಬಂದ ಕ್ಷಿಪಣಿ ಸಿರ್ಸಾದ ಆಕಾಶದಲ್ಲೇ ಚೂರು ಚೂರಾಗಿ ಬಿತ್ತು. ಇದೇ ಭಾರತದ ಶಕ್ತಿ. ಜೈ ಹಿಂದ್, ವಂದೇ ಮಾತರಂ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.